ನೀವೇನು ಯೋಚನೆ ಮಾಡ್ಬಿಡಿ ಮಕ್ಕಳೇ. ನಿಮ್ಮತ್ತೆ ನಿಮ್ಮನ್ನ ನಮಗಿಂತ ಚೆನ್ನಾಗಿ ನೋಡ್ಕೋತಾರೆ. ಹಾ, ಕಾವ್ಯ, ಮಹಾದೇವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕಮ್ಮ. ಅವನು ನೋಡೋದಕ್ಕಷ್ಟೇ ಹೊರಟ, ಆದ್ರೆ ಮನಸ್ಸು ಮಾತ್ರ ಮಗು ತರ. ಅಯ್ಯೋ ಮಾವ, ನಿಮ್ಮ ಮಗಳು ಮಗು ಥರನೇ, ಮಗುವಿನಂತ ಮನ್ಸು. ಏನ್ ನಯ, ಏನ್ ವಿನಯ. ಇನ್ನು ಅವಳು ಮಾತಂತೂ ಮಲ್ಲಿಗೆ ಮಲ್ಲಿಗೆ ಅವನಷ್ಟೇ ಮೃದು. ಕಲ್ಯಾಣಿ, ಇಬ್ರು ದಂಪತಿಗಳು ನಮ್ಮ ಮನೆಗೆ ಬರಬೇಕು. ಅದು ಯಾವಾಗ ಅಂತ 2 ದಿನ ಮುಂಚಿತವಾಗಿ ನಾನು ತಿಳಿಸ್ತೀನಿ. ಸರಿ ಅಣ್ಣ, ಹಾಗೆ ಆಗ್ಲಿ. ಏ ರಾಮ್, ಬಾಯ್ಲಿ. ನಿಮ್ ಅತ್ತೆ ಮಾವ ಬಂದಿದ್ರೆ ಮಾತಾಡ್ಸು. ಚೆನ್ನಾಗಿದ್ಯಾ ರಾಮ್? ಚೆನ್ನಾಗಿದ್ದೀನಿ ಅತ್ತೆ, ನೀವು? ನಾನ್ ಚೆನ್ನಾಗಿದ್ದೀನಿ. ಮಾವ? ಮಹಾದೇವ, ಪ್ರೇಮ, ಕಾವ್ಯ, ನಾನು ಒಂದಿನ ಹೇಳ್ತೀನಿ, ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು. ಕಲ್ಯಾಣಿ, ನಾವಿನ್ ಬರ್ತೀವಮ್ಮ. ಸರಿ, ಬರ್ತಾರೆ. ಅಪ್ಪ, ಏನಮ್ಮ? ಯಾಕಪ್ಪ ಹೇಗ್ ಮಾಡಿದ್ರಿ? ನಾನೇನಮ್ಮ ಮಾಡ್ದೆ? ಅಪ್ಪ, ನಿಮ್ಗೆಲ್ಲ ಗೊತ್ತು. ರಾಮ್ನ ಯಾಕೆ ಮಾತಾಡ್ಸ್ಲಿಲ್ಲ? ರಾಮ್ ಮಾತಾಡ್ಸಿದ್ರು ಮುಖ ತಿರುಗಿಸ್ಕೊಂಡ್ರಿ. ಮಹಾದೇವ್ರ, ಕಾವ್ಯನ, ನನ್ನ ಎಲ್ರಿಗೂ ಮನೆ ಕರೆದು ರಾಮ್ನ ಯಾಕೆ ಕರೀಲಿಲ್ಲ? ಅವ್ನು ಮಾಡಿದ್ದನ್ನ ನನ್ನಿಂದ ಇನ್ನೂ ಅರಗಿಸ್ಕೊಳಕ್ ಆಗ್ತಾ ಇಲ್ಲಪ್ಪ. ನನ್ನ ಮಗಳ ಮೇಲೆ ನನಗೆ ಅನುಮಾನ ಬರೋಕ್ ಮಾಡ್ಬಿಟ್ಟ. ಇನ್ ಹೇಗಮ್ಮ ಚೆನ್ನಾಗಿ ಮಾತಾಡಿಸ್ಬೇಕು ಅವನ್ನ? ನನ್ನ ಕೈಲಿ ಆಗಲ್ಲಮ್ಮ. ಯಾಕಪ್ಪ ಹೀಗ್ ಮಾತಾಡ್ತಿದ್ದೀರಾ? ಇನ್ನು ಹೇಗಮ್ಮ ಮಾತಾಡ್ಲಿ? ವಿಧಿ ಇಲ್ದೆ ನಿನ್ನ ಅವನಿಗೆ ಮದುವೆ ಮಾಡ್ಕೊಡ್ಬೇಕಾಯ್ತು. ಇಲ್ಲ ಅಂದಿದ್ರೆ ಅವತ್ತ ಕಥನೆ ಬೇರೆ ಆಗ್ತಿತ್ತು. ನೋಡು ಮಗಳೇ, ಅವನ್ ಮುಖ ನೋಡೋದಕ್ಕೂ ನನ್ಗಿಷ್ಟ ಇಲ್ಲ. ಈ ಜನ್ಮದಲ್ಲಿ ನಾನು ಅವನನ್ನ ಕ್ಷಮಿಸೋದಿಲ್ಲ. ಹಾಗಾದ್ರೆ ನೀವು ನಿಮ್ ಮಗಳನ್ನು ಮರ್ತ್ಬಿಡಿ ಅಪ್ಪ. ಪ್ರೇಮ, ಏನು ಅಂತ ಮಾತಾಡ್ತಿದ್ಯೆ? ಮತ್ತಿನ್ ಹೇಗಮ್ಮ ಮಾತಾಡ್ಲಿ? ಅಪ್ಪ, ನಾನು ನೀವು ಬೆಳ್ಸಿರೋ ಮಗಳು. ಆದ್ರೆ ಈಗ ರಾಮ್ ಹೆಂಡತಿ. ರಾಮ್ ನನ್ ತಾಳಿ ಕಟ್ಟಿರೋ ಗಂಡ. ಅವನ್ ಜೊತೆ ಜೀವನ ಪೂರ್ತಿ ಕಳಿಬೇಕು. ಅವನಿಗೆ ಅವಮಾನ ಆದ್ರೆ ನನಗೆ ಅವಮಾನ ಆದ ಹಾಗೆ. ಅಪ್ಪ, ಮಹಾದೇವನ ಹೇಗ್ ಕರೆದ್ರೋ ರಾಮ್ನು ಹಾಗೆ ಕರಿಬೇಕು. ಆಗಷ್ಟೇ ನಾನು ಬರೋದು. ನೋಡಿ, ನನ್ ಗಂಡಂಗ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನು ಕಾಲಿಡಲ್ಲ. ರಾಮ್, ಅದು ನಮ್ಮ ಮನೇಲಿ ಒಂದು ಶಾಸ್ತ್ರ ಇಟ್ಕೊಂಡಿದೀವಿ. 2 ದಿನ ಮುಂಚಿತವಾಗಿ ತಿಳಿಸ್ತೀವಿ. ನೀವು ಪ್ರೇಮ ಬರಬೇಕು. ಸರಿ, ನಾವಿನ್ ಬರ್ತೀವಿ. ಮಗಳೇ, ಈಗ ನಿನಗೆ ಖುಷಿ ಆಯ್ತಾ?
ನೀನು ಹೇಳ್ದಾಗೆ ನಿನ್ನ ಗಂಡನಿಗೆ ಮರ್ಯಾದೆ ಕೊಟ್ಟು ಕರೆದಿದ್ದೀನಿ. ಈಗ ನೀನು ಬರ್ತೀಯ ತಾನೆ? ನನ್ನ ಗಂಡ ಕರ್ಕೊಂಡು ಬಂದ್ರೆ ಬರ್ತೀನಿ. ನಮ್ಮ ಪ್ರೇಮ ನಿಜವಾಗ್ಲೂ ಬಂಗಾರನೇ. ಒಳ್ಳೇದಾಗ್ಲಿಕ್ಕಂದ ನಿನಗೆ. ಅಯ್ಯೋ, ಇದೇನಿದು? ಪಟಾಕಿ ಬಂದಿರ್ತೀನಕ್ಕ ಅಂತ ಹೇಳಿದ್ದ, ಇನ್ನ ಬಂದಿಲ್ಲ. ಅವ್ನು ಬರೋಷ್ಟೊತ್ತಿಗೆ ಅರ್ಚನೆನಾದ್ರೂ ಮಾಡಿಸ್ತೀನಿ. ಬಾಮ್ಮ ಪ್ರೇಮ. ರಾಮ ಹೆಸರು ಖಂಡಿತ. ಅಸ್ಮಿನ್ ದೇವದಾರಿತ್ಯತಮ್ ಆರಾಧನಾ ಪೂಜಾ ಕಾಲ ಶ್ರೀಮನ್ ಮಹಾಗಣಪತಿ. ಪಟಾಕಿ ಪಟಾಕಿ ಪಟಾಕಿ. ಅಯ್ಯೋ, ಎಷ್ಟು ದಿನ ಆಯ್ತು ನೀನ್ ನೋಡಿ. ಬಾರೋ. ಪಟಾಕಿ, ತುಂಬಾ ದಿನ ಆಯ್ತು ಕಣೋ ನಿನ್ನ ನೋಡಿ. ನೀನು ಎಷ್ಟು ನೆನ್ಪು ಮಾಡ್ಕೊಂಡೆ ಗೊತ್ತಾ ನಾನು. ನಾನು ಅಷ್ಟೇ ಅಕ್ಕ, ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಅಕ್ಕ, ನಿಂಗೊಂದು ವಿಷಯ ಗೊತ್ತಾ? ಏನು? ನನಗೆ ಗೊತ್ತು ಪಟಾಕಿ, ನೀನ್ ಅವತ್ತು ಮದ್ವೆ ಮನೆಯಲ್ಲಿ ಎಲ್ರ ಮುಂದೆ ಹೇಳಿದ್ದು ಸುಳ್ಳು, ಸತ್ಯ ಅಲ್ಲ ಅಂತ. ನನಗೆ ಗೊತ್ತು ನೀನ್ ಈ ತರ ಹೇಳ್ಬೇಕು ಅಂತ ನಿಮ್ ಪ್ರೇಮಕ್ಕನೇ ನಿನಗೆ ಹೇಳ್ಕೊಟ್ಟಿದ್ದು ಅಂತ. ಮತ್ತೆ ನಿಮ್ ಪ್ರೇಮಕ್ಕಂಗೂ ತೊಂದ್ರೆ ಆಗ್ಬಿಡತ್ತೆ, ಪೊಲೀಸ್ ಅವಳನ್ನ ಜೈಲಿಗೆ ಹಾಕ್ತಾರೆ. ರಾಮ್ ಡಾಕ್ಟರ್ ಪ್ರೇಮನ್ ಲವ್ ಮಾಡಿಲ್ಲ, ಪ್ರೇಮನೇ ಡಾಕ್ಟರ್ನ ಲವ್ ಮಾಡಿದ್ರು ಅಂತ ಸತ್ಯ ಹೇಳ್ಬಿಡು. ಹೇಳ್ತೀಯ ಅಲ್ವಾ? ಅವ್ರು ಎಷ್ಟ್ ಕೇಳಿದ್ರು ನಾನ್ ಹೇಳೇ ಇಲ್ಲ ಅಕ್ಕ. ಹೌದಾ ಪಟಾಕಿ? ಆದ್ರೂ ನನ್ನ ಕ್ಷಮಿಸ್ಬಿಡೋ. ನಿನ್ನ ಈ ವಿಷಯದಲ್ಲಿ ಎಳಿಬಾರ್ದಿತ್ತು ನಾನು. ಹೋಗ್ಲಿ ಬಿಡಕ್ಕ, ನನ್ನ ಅಕ್ಕ ನೀನು. ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ನಿನ್ ಪ್ರೀತಿ ಉಳಿಬೇಕಿತ್ತು, ಅದಕ್ಕೆ ನಾನ್ ಸುಳ್ಳು ಹೇಳ್ದೆ. ಏನು ಟೆನ್ಷನ್ ಮಾಡ್ಕೋಬೇಡಕ್ಕ, ನಂಗೆ ಯಾರು ಏನು ಕೇಳಿದ್ರು ನಾನ್ ಏನು ಹೇಳಲ್ಲ. ಆದ್ರೂ ಇದೇ ಕೊನೆ ಕಣೋ, ನಿನ್ ಕೈಯಲ್ಲಿ ಯಾವತ್ತೂ ಈ ಕೆಲ್ಸನ ಮಾಡ್ಸಲ್ಲ. ಓ, ಅಕ್ಕ ತಮ್ಮಂದೇನೋ ಸೀನ್ ನಡೀತಿದೆ ಇಲ್ಲಿ. ಏನೋ ಮಾತಾಡ್ತಿದಾರಲ್ಲ, ಆದ್ರೆ ಏನು ಅಂತ ಕೇಳಿಸ್ತಿಲ್ಲ. ಈ ಪ್ರೇಮ ಆ ಪಟಾಕಿನ ತನ್ನ ಪ್ಲಾನ್ ಅಲ್ಲಿ ಸೇರಿಸ್ಕೊಂಡಿದ್ದಾಳೆ. ಅವನು ಬಾಯಿ ಬಿಡಿಸಿದ್ರೆ ಸತ್ಯ ಎಲ್ಲ ಆಚೆ ಬರುತ್ತೆ. ಶಟ್, ಸುಜಿತ್ಗೆ ಕುಮಾರ್ ಅವ್ರು ರಿಪೋರ್ಟ್ ಕಳ್ಸಕ್ ಹೇಳಿದ್ನಲ್ಲ, ಇನ್ನೂ ಯಾಕೆ ಕಳ್ಸಿಲ್ಲ? ಹಲೋ ಸರ್. ವಾಟ್ ಈಸ್ ದಿಸ್ ಸುಜಿತ್? ಕುಮಾರ್ ಅವ್ರು ರಿಪೋರ್ಟ್ ಕಳ್ಸಕ್ ಹೇಳಿದೆ ಅಲ್ವಾ, ಇನ್ನೂ ಯಾಕೆ ಸೆಂಡ್ ಮಾಡಿಲ್ಲ? ನಾನು ಅವ್ರಿಗೆ ಆಪರೇಟ್ ಮಾಡಬೇಕು. ಇಲ್ಲ ಸರ್, ಅದು ಪ್ಲಾನ್ ಚೇಂಜ್ ಆಗಿದೆ. ವಾಟ್? ಕುಮಾರ್ ಅವ್ರ ಸರ್ಜರಿನ ಬೇರೆ ಡಾಕ್ಟರ್ ಮಾಡ್ತಿದ್ದಾರೆ ಸರ್. ಸೊ ಅವ್ರಿಗೆ ರಿಪೋರ್ಟ್ ಕಳಿಸ್ಬೇಕಾಯ್ತು ನಾನು. ಏನ್ ಹೇಳ್ತಿದ್ದೀರಾ? ಕುಮಾರ್ ಅವ್ರನ್ನ ಬೇರೆಯವ್ರು ಆಪರೇಟ್ ಮಾಡ್ತಿದ್ದಾರಾ? ಯಾಕೆ? ಗೊತ್ತಿಲ್ಲ ಸರ್, ಮ್ಯಾನೇಜ್ಮೆಂಟ್ ಡಿಸಿಷನ್ ಇದು. ಹಲೋ ಹಲೋ ಸುಜಿತ್, ಹಲೋ. ಏನಿದು? ಇದ್ದಕ್ಕಿದ್ದಾಗ ಯಾಕೆ ಹೀಗೆ ಮಾಡಿದ್ರು?
ಹಲೋ ಸ್ನೇಹ, ರಾಮ್ ರಾಮ್ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ರಾಮ್. ಏನಾಯ್ತು ಸ್ನೇಹ? ಯಾಕೆ ಇಷ್ಟು ಟೆನ್ಷನ್ ಮಾತಾಡ್ತಿದ್ಯಾ? ಅದು ನಿನ್ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋಗಿದೆ. ನೀನ್ ಇನ್ಮೇಲೆ ಪ್ರಾಕ್ಟೀಸ್ ಮಾಡೋ ಹಾಗೆ ಇಲ್ಲ. ಏನ್ ಹೇಳ್ತಿದ್ಯಾ ಸ್ನೇಹ? ನನ್ನ ಲೈಸೆನ್ಸು ಕ್ಯಾನ್ಸಲ್ ಆಗಿದೆಯಾ? ಹೌದು ರಾಮ್, ನನಗೂ ಈಗ್ಲೇ ಗೊತ್ತಾಗಿದ್ದು. ಅಪ್ಪ ಈಗ ಹೇಳಿದ್ರು. ಅಲ್ಲ ಸ್ನೇಹ, ನನಗೆ ಒಂದು ಅರ್ಥನೇ ಆಗ್ತಿಲ್ಲ. ನನ್ನ ಮೆಡಿಕಲ್ ಲೈಸೆನ್ಸ್ ಯಾಕೆ ಕ್ಯಾನ್ಸಲ್ ಆಗುತ್ತೆ? ನೀನು ಆ ಪ್ರೇಮನ ಕಿಡ್ನಾಪ್ ಮಾಡಿ ಮದುವೆ ಆಗಿರೋದನ್ನ ಯಾರೋ ಮೆಡಿಕಲ್ ಬೋರ್ಡ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ಅವ್ರ ನಿನ್ ಮೆಡಿಕಲ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಪ್ರೇಮ ಎಂದಾಗಿ ನಮ್ ಲೈಫೇ ಹಾಳಾಗ್ತಿದೆ ರಾಮ್. ಅಕ್ಕ ನಿಂಗೆ ಏನೋ ತಂದಿದ್ದೀನಿ. ಏನೋ? ಮೊದಲ ಕಣ್ಮುಚ್ಚಕ್ಕ. 1 2 3 ಕಣ್ಬಿಡಕ್ಕ. ಪೆಪ್ಪರ್ಮೆಂಟು. ಏಯ್, ಇದನ್ನ ತಿಂದು ಎಷ್ಟ್ ದಿನ ಆಗಿತ್ತು? ಇಲ್ಲಿ ಯಾವ ಮಾಡು ನಿನ್ಗದು? ಅಕ್ಕ ನಿಂಗೊಂದು. ಪಟಾಕಿ ಸಕ್ಕದಾಗಿದೆ ಕಣು. ಸ್ವರ್ಗ ಅನ್ನೋದಕ್ಕೆ 5-6 ಹೆಸರಿರ್ಬೋದು, ಆದ್ರೆ ಇನ್ನೊಂದ್ ಹೆಸರೇ ನಿಂಬೆ ಹುಳಿ. ಹೌದಕ್ಕ? ಸಕ್ಕದಾಗಿದೆ ಅಲ್ವಾ? ಎಷ್ಟ್ ದಿನ ಹೋಗಿದ್ದೆ ತಿಂದು ಬಾ. ಪಟಾಕಿ, ಚೆನ್ನಾಗಿ ಓದ್ಕೋತಾ ಇದೀಯ ಅಲ್ವೇನೋ? ಹ್ಞೂ ಅಕ್ಕ. ಮುಂದೆ ಕನ್ನಡ ಟೆಸ್ಟ್ ಅಲ್ಲಿ 25ರಲ್ಲಿ 23 ಮಾರ್ಕ್ಸ್ ಬಂತು ಗೊತ್ತಾ? ಹೌದೇನೋ? ಪರವಾಗಿಲ್ಲ ಕಣೋ, ಬರೀ ಜಾಣ ಇದೆಯಾ ನೀನು. ಅದೇನೋ ಅಂತಾರಲ್ಲ, ಬ್ರೈಟ್ ಲೈಟ್ ಬಿಡು ನೀನು. ಹಂಗಲ್ಲ, ಬ್ರಿಲಿಯಂಟ್. ಓಹ್, ಅದೇ ಕಣೋ. ಪಟಾಕಿ, ನೀನು ರಾಮ್ ತರನೇ ದೊಡ್ಡ ಡಾಕ್ಟರೋ ಆಫೀಸರೋ ಆಗ್ಬೇಕು. ಇಡೀ ಊರ್ ಹೇಗ ಅವನಿಗೆ ಗೌರವ ಕೊಡುತ್ತಲ್ಲ, ಹಾಗೆ ನಿಂಗೂ ಕೊಡ್ಬೇಕು. ಅಕ್ಕ. ರಾಮಿಗ್ ಒಳ್ಳೇದಾಗ್ಬೇಕು ಕಣೋ. ಅವನ್ಗೆ ಈ ಊರ್ಗಷ್ಟೇ ಅಲ್ಲ, ಇಡೀ ನಾಡಿಗೆ ಫೇಮಸ್ ಆಗ್ಬಿಡ್ಬೇಕು. ಏಯ್, ಏನಾಯ್ತು? ಅಕ್ಕ, ನಿನ್ ನಾಲ್ಗೆಲ್ ಮಚ್ಚೆ ಇದೆಯಾ? ಇಲ್ಲ, ಯಾಕೆ? ಅಲ್ಲಿ ನೋಡು. ಪಟಾಕಿ, ನನ್ ರಾಮ್ ಫೋಟೋ ಕಣೋ. ಅಪ್ಪ ಶಿವ, ನನ್ ಬಾಯಿ ಹರಕೆನ ಕ್ಷಣದಲ್ಲೇ ಈಡೇರಿಸ್ಬಿಟ್ಟೆ ನೀನು. ಮುಂದಿನ ಸಲ ಬಂದಾಗ ನಿನ್ 2 ಕಾಯಿ ಹೊಡಿತೀನಿ. ಬಾರೋ. ಅಕ್ಕ, ಇತ್ತಲ್ಲ ಈ ಪೇಪರ್ ತಗೋತೀನಿ. ಇಲ್ಲೋಡು ನನ್ ರಾಮ್ ಫೋಟೋ. ಅಯ್ಯಯ್ಯ, ಓದೋಣ ಅಂದ್ರೆ ಇಂಗ್ಲಿಷ್ ಅಲ್ಲಿ ಬರ್ದವ್ರಲ್ಲ. ಅಯ್ಯೋ ಅಕ್ಕ, ನಂಗೂ ಇಷ್ಟ ಇಂಗ್ಲಿಷ್ ಓದಕ್ ಬರಕಿಲ್ಲ. ಇಷ್ಟ ದೊಡ್ಡ ಫೋಟೋ ಹಾಕಿದಾರೆ ಅಂದ್ರೆ ಏನು ಹೊಗ್ಲೇ ಬರ್ದಿರ್ತಾರೆ. ನಮ್ ರಾಮ್ ಡಾಕ್ಟ್ರು ಏನು ದೊಡ್ಡ ಸಾಧನೆ ಮಾಡಿದಾರೆ ಅಂತ ಅನ್ಸುತ್ತೆ. ಮತ್ತೆ ಏನ್ ಅನ್ಕೊಂಡಿದ್ಯೋ? ದೊಡ್ಡದಾಗಿ ಏನೋ ಸಾಧನೆ ಮಾಡೇ ಇರ್ತಾನ ಅವನು. ನೋಡು ನೋಡು, ಎಷ್ಟು ಮುದ್ದ ಕಾಣಿಸ್ತಿದ್ದಾನೆ. ಓ, ನಂದೇ ದೃಷ್ಟಿ ಬೀಳುತ್ತೆ. ಸರಿ ಸರಿ, ನಾನು ಹೋಗ್ತೀನಿ. ಹೇಳ್ಬೇಕ? ಈ ಖುಷಿ ವಿಷಯನ ಮನೆಯವ್ರೆಲ್ರಿಗೂ ಹೇಳ್ಬೇಕು. ನಾನು ಆಮೇಲೆ ಸಿಗ್ತೀನಿ. ಬಾಯ್. ಎಂತ ಕೆಲ್ಸ ಆಗೋಯ್ತು ರಾಮ್, ನಿನ್ ರೆಪ್ಯುಟೇಷನ್ ಎಲ್ಲ ಹಾಳಾಗೋಯ್ತು. ಯಾರ್ ಸ್ನೇಹ ಕಂಪ್ಲೇಂಟ್ ಕೊಟ್ಟಿದ್ದು? ನನಗೂ ಗೊತ್ತಿಲ್ಲ ರಾಮ್, ನ್ಯೂಸ್ ಪೇಪರ್ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಡಾಕ್ಟರ್ ಸರ್ಕಲ್ ಅಲ್ಲಿ, ಪಬ್ಲಿಕ್ ಅಲ್ಲಿ ದೇರ್ ಇಸ್ ಟೂ ಮಚ್ ಟಾಕ್ ಅಬೌಟ್ ದಿಸ್. ನನ್ಗಿದನ್ನೆಲ್ಲ ಕೇಳಿಸ್ಕೊಂಡಿರಕ್ ಆಗ್ತಿಲ್ಲ ರಾಮ್. ಇಷ್ಟೆಲ್ಲ ಆಗಿದ್ದು ಆ ಪ್ರೇಮ ಇಂದಾನೆ. ಎಲ್ಲ ಅವಳೇ ಹಾಳು ಮಾಡಿದ್ದು. ನೀನ್ ಕಷ್ಟಪಟ್ಟು ಗಳಿಸಿದ ಹೆಸರಲ್ಲ, ಆ ಪ್ರೇಮ ಹಾಳು ಮಾಡ್ಬಿಟ್ಲು ರಾಮ್, ಎಲ್ಲ ಹಾಳು ಮಾಡ್ಬಿಟ್ಲು.
ಆ ಪ್ರೇಮನ ಕಿಡ್ನಾಪ್ ಮಾಡಿ ಮದುವೆ ಆಗಿರೋದನ್ನ ಯಾರೋ ಮೆಡಿಕಲ್ ಬೋರ್ಡ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ರಾಮ್ ನನ್ನ ಕಿಡ್ನಾಪ್ ಮಾಡಿ ಯಾರಿಗೂ ಗೊತ್ತಾಗ್ತಾ ಇರೋ ಹಾಗೆ ಬೆಟ್ಟದ ದೇವಸ್ಥಾನದಲ್ಲಿ ತಾಳಿ ಕಟ್ಟಮ್ಮ. ನಿನ್ ಮೆಡಿಕಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋಗಿದೆ. ನೀನ್ ಇನ್ಮೇಲೆ ಪ್ರಾಕ್ಟೀಸ್ ಮಾಡೋ ಹಾಗೆ ಇಲ್ಲ. ಅವ್ರು ನಂಗೆ ಮೆಸೇಜ್ ಅಲ್ಲಿ ಐ ಲವ್ ಯು ಹೇಳಿದ್ದು ಸತ್ಯ. ನನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದು ಸತ್ಯ. ನನ್ ದಿನ ಪೂಜೆ ಮಾಡೋ ಗಣೇಶನ್ ಮೇಲೆ ಆಣೆ, ಗಣೇಶನ್ ಮೇಲೆ ಆಣೆ, ಗಣೇಶನ್ ಮೇಲೆ ಆಣೆ. ನೀನ್ ಕಷ್ಟಪಟ್ಟು ಗಳಿಸಿದ ಹೆಸರಲ್ಲ, ಆ ಪ್ರೇಮ ಹಾಳು ಮಾಡ್ಬಿಟ್ಲು ರಾಮ್, ಎಲ್ಲ ಹಾಳು ಮಾಡ್ಬಿಟ್ಲು. ನನ್ ರಾಮ್ ಫೋಟೋ ಪೇಪರ್ ಹಾಕ್ತಿದ್ದಾರೆ. ಒಳ್ಳೇದಾಗ್ಲಿ. ಏ ತಾತ ನಿಂತ್ಕೋ, ಇಲ್ಲ ನೋಡಿಲಿ, ನನ್ ರಾಮ್ ಫೋಟೋ ಪೇಪರ್ ಅಲ್ಲಿ ಹಾಕ್ತಿದ್ದಾರೆ. ಏ ನಿಂಗ್ ಗೊತ್ತಾ, ಸಾಧನೆ ಮಾಡಿರೋರ್ಗಷ್ಟೇ ಪೇಪರ್ ಅಲ್ಲಿ ಹಾಕ್ತೋದು. ಚೆನ್ನಾಗಿದೆ ಅಲ್ಲ? ಹುಟ್ಟಿ ಇನ್ನೊಂದ್ ಪೇಪರ್ ತಗೊಂಡು ಓದ್ಕೋ. ನೋಡು, ಮನೆ ಮಂದಿಗೆಲ್ಲ ಹೇಳ್ಬೇಕು ನೀನು. ರಾಣಿ 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 ಏನಂದ್ರೆ ಇಷ್ಟೊಂದು ಖುಷಿಯಲ್ಲಿದ್ಯಾ? ರಾಣಿ ಇಲ್ಲೋಡೆ, ಪೇಪರ್ ಅಲ್ಲಿ ನನ್ ರಾಮ್ ಫೋಟೋ ಬಂದಿದೆ. ಅವನು ಏನೋ ಸಾಧನೆ ಮಾಡಿದಾನೆ ಅಂತ ಪೇಪರ್ ಅಲ್ಲಿ ಅವ್ನ್ ಫೋಟೋ ಹಾಕ್ತಿದ್ದಾರೆ. ಹೌದಕ್ಕ, ಡಾಕ್ಟರ್ ಫೋಟೋ. ನೋಡು, ಇವತ್ತು ಏನಾದ್ರೂ ಸಿಹಿ ಮಾಡ್ಬಿಡು, ಸಿಹಿ ಎಲ್ರಿಗೂ ಹಂಚ್ಬಿಡಲ್ಲ. ಸರಿ ಸರಿ ಇರು, ಈ ವಿಷಯ ಫಸ್ಟ್ ರಾಮ್ ಕೇಳ್ಬೇಕು. ಸರಿ ಅತ್ತೆ, ಏನಾಯ್ತು? ಇಲ್ಲಿ ನೋಡಿ ಅತ್ತೆ, ರಾಮ್ ಫೋಟೋ ಪೇಪರ್ ಅಲ್ಲಿ ಬಂದಿದೆ. ಅವನೇನೋ ದೊಡ್ಡಾಗಿ ಸಾಧನೆ ಮಾಡಿದಾನೆ ಅಂತಾರೆ, ಪೇಪರ್ ಅಲ್ಲಿ ಹಾಕ್ಸಿದ್ದಾರೆ. ಹೌದು. ಎಂತ ಒಳ್ಳೆ ಸುದ್ದಿ ತಂದೆ ಬಂಗಾರಿ. ಎಲ್ಲ ನಿನ್ ಕಾಲ್ಗುಣ. ನಮ್ ರಾಮ್ ಏನೋ ಒಂದ್ ಒಳ್ಳೆ ಕೆಲಸ ಮಾಡಿರ್ಬೇಕು, ಅದಕ್ಕೆ ಒಂದ್ ಫೋಟೋನ ಪೇಪರ್ ಅಲ್ಲಿ ಹಾಕಿದ್ದಾರೆ. ನಮ್ ರಾಮ್ ಹೆಸರು ಬರೀ ನಮ್ ಊರ್ಗಲ್ಲ, ಇಡೀ ನಾಡಿಗೆ ಗೊತ್ತಾಗ್ಬೇಕು. ಮತ್ತೆ ನಮ್ ರಾಮ್ ಅಂದ್ರೆ ಸುಮ್ನೆನಾ? ಇದು ನಾವ್ ಮೊದ್ಲೇ ರಾಮ್ ಹೇಳ್ಬೇಕು. ನನಗೆ ಆಗ್ತಿರೋ ಖುಷಿನ ತಡ್ಕೊಳಕ್ಕೆ ಆಗ್ತಿಲ್ಲ. ಗಂಡನ್ ಫೋಟೋ ಪೇಪರ್ ಅಲ್ಲಿ ಬಂದಿದೆ ಅಂತ ಎಷ್ಟು ಖುಷಿ ಪಡ್ತಿದ್ದಾಳೆ ನೋಡಿ. ಹೌದು ಅತ್ತಿಗೆ, ಇಂಥ ಸೊಸೆ ಸಿಕ್ಕಿದ್ದು ನಮ್ಮ ಭಾಗ್ಯ. ನೋಡಿ, ಅವಳಿಗೆ ರಾಮಿನ ಅನ್ಯಾಯ ಆಗಿದೆ, ಆದ್ರೂ ಅದನ್ನೆಲ್ಲ ಮರೆತು ಖುಷಿ ಪಡ್ತಿದ್ದಾಳೆ. ಸರಿ ಆಯ್ತು, ಬನ್ನಿ. ಅಕ್ಕ, ಯಾಕೆ ಅರ್ಜೆಂಟ್ ಅಲ್ಲಿ ಇದ್ಯಾ? ಕಾವ್ಯ, ಸರಿಯಾದ ಸಮಯಕ್ಕೆ ಸಿಗ್ದೆ ನೋಡು. ನೀನು ಇಂಗ್ಲಿಷ್ ಎಲ್ಲ ಕಲ್ತಿದ್ಯಾ ಅಲ್ವಾ? ನಂಗೊಂದ್ ಸಹಾಯ ಮಾಡ್ಬೇಕು ಇವಾಗ. ಸಹಾಯನ? ಏನೇ? ಈಗ ಸಾಧನೆ ಎಲ್ಲ ಮಾಡಿ ಅವ್ರ ಫೋಟೋನ ಪೇಪರ್ ಅನ್ನ ಹಾಕಿಸ್ತಾರಲ್ಲ, ಆಗ ಶುಭಾಶಯ ಹೇಳಕ್ ಏನಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ? ಕಂಗ್ರಾಚುಲೇಷನ್ಸ್ ಅನ್ಬೋದು. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್ ಅಲ್ಲ, ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್ ಕರೆಕ್ಟ್. ಅದ್ ಸರಿ, ನೀನ್ ಇವಾಗ ಯಾರಿಗೆ ವಿಶ್ ಮಾಡ್ಬೇಕು? ಯಾರು ಸಾಧನೆ ಮಾಡಿರೋದು? ಇನ್ಯಾರೇ? ನನ್ ರಾಮ್ ಏನೋ ಸಾಧನೆ ಮಾಡಿದಾನೆ ಅಂತ ಅವ್ರ ಫೋಟೋನ ಪೇಪರ್ ಹಾಕಿದ್ದಾರೆ. ಇದನ್ನ ನಾನು ಮೊದ್ಲು ಅವನಿಗೆ ಹೋಗಿ ಹೇಳ್ಬೇಕು. ಕಂಗ್ರಾಚುಲೇಷನ್ಸ್, ಕಂಗ್ರಾಚುಲೇಷನ್ಸ್. ಅಲ್ಲ, ಈ ಅಕ್ಕಂಗ್ ಏನಾಗಿದೆ? ತನ್ನ ಕಿಡ್ನಾಪ್ ಮಾಡಿ ತಾಳಿ ಕದ್ದೋನ್ ಫೋಟೋ ಯಾವ್ದೋ ಪೇಪರ್ ಅಲ್ಲಿ ಸಾಧನೆ ಮಾಡಿದ್ದಾನೆ ಅಂತ ಬಂದ್ರೆ ಇವಳು ಖುಷಿ ಆಗ್ಬೇಕು? ಛೆ, ಈ ಅಕ್ಕ ತುಂಬಾ ಪಾಪದೋಳು. ಕಂಗ್ರಾಚುಲೇಷನ್ಸ್ ಅನ್ಬೋದು. ರಾಮ್, ಕಂಗ್ರಾಚುಲೇಷನ್ಸ್. ರಾಮ್, ನಿನ್ ಫೋಟೋ ಪೇಪರ್ ಅಲ್ಲಿ ಬಂದಿರೋದು ನೋಡಿ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಇದನ್ನ ನೋಡಿದಾಗಿಂದ ನನ್ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ. ನೋಡು, ಎಷ್ಟು ಮುದ್ದ ಕಾಣಿಸ್ತಿದ್ಯಾ, ಒಳ್ಳೆ ರಾಜ್ಕುಮಾರ್ ಅಂತಾರ ಕಾಣಿಸ್ತಿದ್ಯಾ. ನನ್ ದೃಷ್ಟಿನೇ ಬೀಳುತ್ತೆ. ಅಯ್ಯಯ್ಯೋ, ಸಿಹಿ ಮಾಡು ಅಂತ ರಾಣಿಗೆ ಹೇಳ್ದೆ, ಆದ್ರೆ ಯಾವ ಸಿಹಿ ಅಂತಾನೆ ಹೇಳಿಲ್ಲ. ನೀನ್ ಹೇಳು, ನಿಂಗೆ ಯಾವ ಸಿಹಿ ಇಷ್ಟ? ಅಯ್ಯ, ನನ್ಗೆ ಗೊತ್ತು, ನಿಂಗೆ ರವೆ ಉಂಡೆ ಅಂದ್ರೆ ತುಂಬಾ ಇಷ್ಟ, ಅದನ್ನೇ ಮಾಡಿ ಹಂಚಕ್ ಹೇಳ್ತೀನಿ. ಇಲ್ಲ, ನಾನೇ ನನ್ ಕೈಯಾರ ಮಾಡಿ ಎಲ್ರಿಗೂ ಹಂಚ್ತೀನಿ.
ಎಷ್ಟೇ ಧೈರ್ಯ ನಿನಗೆ? ದೇ